ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ನಾನೇನು ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತಿದ್ದಾರೆ. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಏನೋ ಸಾಧಿಸಿರೋ ಕಲೆಯಲ್ಲಿ ಮಾತನಾಡ್ತಿದಾರಪ್ಪ. ಏನೋ ಅದೊಂದು ಡೈಲಾಗ್ ಇದೆಯಲ್ಲ, ಮುಖದಲ್ಲಿ ಏನೋ ಸಾಧಿಸಿರುವಂತಹ ಕಲೆ, ಆ ಕಲೆ ಕಾಣ್ತಾ ಇದೆ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಜಂಟಿ ಕಾರ್ಯಾಚರಣೆ. ಇಂದು ಕೆಸಿ ವೇಣುಗೋಪಾಲ್ ಭೇಟಿ ಸಾಧ್ಯತೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಡಿಕೆ ಬ್ರದರ್ಸ್ ನಡೆ ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಮುಂದಿನ 2 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅಂಡ್ ಡಿಕೆ ಸುರೇಶ್ ಇರ್ತಾರೆ. ರಾತ್ರಿಯೇ ದೆಹಲಿಗೆ ಹೋಗಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅದನ್ನ ಫಸ್ಟ್ ನೋಡೋಣ, ಆಮೇಲೆ ಮಾತಾಡೋಣ. ದೆಹಲಿಯಲ್ಲಿ ಗಾಳಿ ಗಿಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿದ್ದೀರಾ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡ್ತೀನಿ. ನನಗೆ ಮಾಹಿತಿ ಇಲ್ಲ, ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ ಬಂದಂತ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ತಲೆ ಕೆಡಿಸ್ಕೊಳಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ಆಗ್ಲೇಬೇಕು, 3 ವರ್ಷ ಆಯ್ತು. ಕಾದ್ ನೋಡೋಣ ಸರ್, ಮೇ 20 ಎಸ್ ಈ ಬಗ್ಗೆ ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಸವರಾಜ್, ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದು ನೋಡ್ತಾ ಇದ್ರೆ ಬಹಳ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ, ಮತ್ತೆ ಖುಷಿಯಲ್ಲೂ ಕೂಡ ಇದ್ದಂಗೆ ಕಾಣ್ತಾ ಇದೆ. ಸೊ ಏನದು ಅವರ ಮಾತಿನ ಮರ್ಮ ಅಂತ? ಖಂಡಿತ ದಿವಿತ್, ಇಷ್ಟು ದಿನ ಒಂದಷ್ಟು ನೆಪಗಳಿತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ. ಕಳೆದ ನವೆಂಬರ್ನಿಂದ ಈ ಒಂದು ಜಟಾಪಟಿ ಸ್ಟಾರ್ಟ್ ಆಗಿದೆ. ಬೆಳಗಾವಿ ಅಧಿವೇಶನ ಅನ್ನುವಂತ ಒಂದು ನೆಪ ಇತ್ತು, ಬಜೆಟ್ ಅನ್ನುವಂಥದ್ದಿತ್ತು, ದೇವರಾಜ್ ಅರಸು ಅನ್ನುವಂತ ಒಂದಷ್ಟು ನೆಪ ಇತ್ತು, ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಅನ್ನುವಂತ ಒಂದಷ್ಟು ನೆಪ ಇತ್ತು. ಈಗೆಲ್ಲವೂ ಕೂಡ ಮುಗಿತಾ ಬಂದಿದ್ದಾವೆ. ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಒಂದು ಬಾಕಿ ಇದೆ. ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ 1-2 ತೀರ್ಮಾನ ಮಾಡಲೇಬೇಕು. ಒಂದು, ಇದೇ ಸಿಎಂ ಮುಂದುವರಿತಾರೆ ಅನ್ನುವಂಥದ್ದಾದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಮೇಜರ್ ಆಗಿ ಸಚಿವ ಸಂಪುಟ ಪುನರ್ರಚನೆಗೆ ಸರ್ಜರಿಗೆ ಕೈ ಹಾಕಬೇಕು. ಇನ್ನುಳಿದಂತೆ ನಾಯಕತ್ವ ಬದಲಾವಣೆ ಆದ್ರೆ ಇಲ್ಲಿ ಅಪ್ಪಿತಪ್ಪಿಯೂ ಕೂಡ ಬೇರೆ ನಾಯಕರ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವವನ್ನು ಕೊಡಲೇಬೇಕಾಗಿದೆ. ಅದರ ಪ್ರಯತ್ನವನ್ನ ಕಳೆದ 2.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವಾದ ಭಾಗವಾಗಿ ಈಗ ಮತ್ತೆ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಆ ಆಶಾವಾದದಲ್ಲಿ ಈಗ ಮಾತನಾಡ್ತಾ ಇರತಕ್ಕಂಥದ್ದು. ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ಒಂದು ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಒಂದು ಆಶಾವಾದ ಇದೆ. ಆ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿಕೆ ಬ್ರದರ್ಸ್ ಇಬ್ಬರು. ಕೆಲವೊಂದಷ್ಟು ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಇವತ್ತು ಕೂಡ ವೇಣುಗೋಪಾಲ್ ಸೇರಿದಂತೆ ಇನ್ನುಳಿದಂತಹ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದಾವೆ. ಮುಂದಿನ 1-2 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಒಂದು ಸಮರ್ಪಕವಾದಂತಹ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವ ರೀತಿಯಾದಂತಹ ಚರ್ಚೆಗಳಾಗಬೇಕು, ಯಾವಾಗ ನಮ್ಮನ್ನ ಕರಿತೀರಿ, ಯಾವಾಗ ಈ ಒಂದು ಇತ್ಯರ್ಥ ಮಾಡ್ತೀರಿ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಆ ನಿಟ್ಟಿನಲ್ಲಿ ಡಿಕೆ ಬ್ರದರ್ಸ್ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸರಾಗವಾಗಿ ಆಗತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದೇನು ಕೆಲವು ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಅಂತಿಮವಾದಂತಹ ಉತ್ತರ ಸಿಗುವಂತ ಸಾಧ್ಯತೆಗಳು ಇದಾವೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ನಾನೇನು ಗಾಳಿ ಕುಡಿಯಕ್ಕೆ ಬಂದಿಲ್ಲ ಅಂತಿದ್ದಾರೆ. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಏನೋ ಸಾಧಿಸಿರೋ ಕಲೆಯಲ್ಲಿ ಮಾತನಾಡ್ತಿದಾರಪ್ಪ. ಏನೋ ಅದೊಂದು ಡೈಲಾಗ್ ಇದೆಯಲ್ಲ, ಮುಖದಲ್ಲಿ ಏನೋ ಸಾಧಿಸಿರುವಂತಹ ಕಲೆ, ಆ ಕಲೆ ಕಾಣ್ತಾ ಇದೆ. ದೆಹಲಿಯಲ್ಲಿ ಡಿಕೆ ಬ್ರದರ್ಸ್ ಜಂಟಿ ಕಾರ್ಯಾಚರಣೆ. ಇಂದು ಕೆಸಿ ವೇಣುಗೋಪಾಲ್ ಭೇಟಿ ಸಾಧ್ಯತೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಡಿಕೆ ಬ್ರದರ್ಸ್ ನಡೆ ಪ್ರಮುಖವಾಗಿ ನಾಯಕತ್ವ ವಿಚಾರವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮೇ 20ಕ್ಕೆ ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬಲಿದೆ. ಮುಂದಿನ 2 ದಿನ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅಂಡ್ ಡಿಕೆ ಸುರೇಶ್ ಇರ್ತಾರೆ. ರಾತ್ರಿಯೇ ದೆಹಲಿಗೆ ಹೋಗಿದಂತ ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅದನ್ನ ಫಸ್ಟ್ ನೋಡೋಣ, ಆಮೇಲೆ ಮಾತಾಡೋಣ. ದೆಹಲಿಯಲ್ಲಿ ಗಾಳಿ ಗಿಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸರಿ ಗಾಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು
ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾಳೆ ಹಿಂದೆ ಟೈಮ್ ಕೇಳಿದ್ದು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿದ್ದೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನ ನಾನು ಡಿಸ್ಕ್ಲೋಸ್ ಮಾಡಿದ್ದೆ. ನನಗೆ ಮಾಹಿತಿ, ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ ಬಂದಂತ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದಾವೆ ಅಂತ. ನನಗೆ ಗೊತ್ತಿಲ್ಲ ಅದನ್ನ ನಾನು ತರ ಕೇಳಿಸ್ಕೊಳಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ ಸರ್. ನೋಡೋಣ, ಆಗ್ಲೇಬೇಕು, 3 ವರ್ಷ ಆಯ್ತು, ಕಾದ್ ನೋಡೋಣ. ಸರ್ ಮೇ 20 ಎಷ್ಟೋ ಈ ಬಗ್ಗೆ ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಸವರಾಜ್, ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರೋದು ನೋಡ್ತಾ ಇದ್ರೆ ಬಹಳ ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ, ಮತ್ತೆ ಖುಷಿಯಲ್ಲೂ ಕೂಡ ಇದ್ದಂಗೆ ಕಾಣ್ತಾ ಇದೆ. ಸೊ ಏನದು ಅವರ ಮಾತಿನ ವರ್ಮ ಅಂತ? ಖಂಡಿತ ದಿವಿತ್, ಇಷ್ಟು ದಿನ ಒಂದಷ್ಟು ನೆಪಗಳಿತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ. ಕಳೆದ ನವೆಂಬರ್ನಿಂದ ಈ ಒಂದು ಜಟಾಪಟಿ ಸ್ಟಾರ್ಟ್ ಆಗಿದೆ. ಬೆಳಗಾವಿ ಅಧಿವೇಶನ ಅನ್ನುವಂತ ಒಂದು ನೆಪ ಇತ್ತು, ಬಜೆಟ್ ಅನ್ನುವಂಥದ್ದಿತ್ತು, ದೇವರಾಜ್ ಅರಸು ಅನ್ನುವಂತ ಒಂದಷ್ಟು ನೆಪ ಇತ್ತು, ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಅನ್ನುವಂತ ಒಂದಷ್ಟು ನೆಪ ಇತ್ತು. ಈಗೆಲ್ಲವೂ ಕೂಡ ಮುಗಿತಾ ಬಂದಿದ್ದಾವೆ. ಪಂಚರಾಜ್ಯ ಚುನಾವಣೆಯ ರಿಸಲ್ಟ್ ಒಂದು ಬಾಕಿ ಇದೆ. ಅದಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ 1-2 ತೀರ್ಮಾನ ಮಾಡಲೇಬೇಕು. ಒಂದು, ಇದೇ ಸಿಎಂ ಮುಂದುವರಿತಾರೆ ಅನ್ನುವಂಥದ್ದಾದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು. ಮೇಜರ್ ಆಗಿ ಸಚಿವ ಸಂಪುಟ ಪುನರ್ರಚನೆಗೆ ಸರ್ಜರಿಗೆ ಕೈ ಹಾಕಬೇಕು. ಇನ್ನುಳಿದಂತೆ ನಾಯಕತ್ವ ಬದಲಾವಣೆ ಆದ್ರೆ ಇಲ್ಲಿ ಅಪ್ಪಿತಪ್ಪಿಯೂ ಕೂಡ ಬೇರೆ ನಾಯಕರ ಕಡೆ ತಿರುಗಿ ನೋಡೋ ಹಾಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ನಾಯಕತ್ವವನ್ನು ಕೊಡಲೇಬೇಕಾಗಿದೆ. ಅದರ ಪ್ರಯತ್ನವನ್ನ ಕಳೆದ 2.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವಾದ ಭಾಗವಾಗಿ ಈಗ ಮತ್ತೆ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಆ ಆಶಾವಾದದಲ್ಲಿ ಈಗ ಮಾತನಾಡ್ತಾ ಇರ್ತಕ್ಕಂಥದ್ದು. ದಿನಗಳ ಹತ್ತಿರ ಬರ್ತಾ ಇದ್ದಾವೆ. ಒಂದು ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಎಲ್ಲಾ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಒಂದು ಆಶಾವಾದ ಇದೆ. ಆ ನಿಟ್ಟಿನಲ್ಲಿ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಡಿ.ಕೆ. ಬ್ರದರ್ಸ್. ಇಬ್ಬರು ಕೆಲವೊಂದಷ್ಟು ನಿನ್ನೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಇವತ್ತು ಕೂಡ ವೇಣುಗೋಪಾಲ್ ಸೇರಿದಂತೆ ಇನ್ನುಳಿದಂತಹ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದಾವೆ. ಮುಂದಿನ 1-2 ದಿನಗಳ ಕಾಲ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡಿ ಒಂದು ಸಮರ್ಪಕವಾದಂತಹ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡು ಮುಂದೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವ ರೀತಿಯಾದಂತಹ ಚರ್ಚೆಗಳಾಗಬೇಕು, ಯಾವಾಗ ನಮ್ಮನ್ನ ಕರಿತೀರಿ, ಯಾವಾಗ ಈ ಒಂದು ಇತ್ಯರ್ಥ ಮಾಡ್ತೀರಿ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡೇ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗುವ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಆ ನಿಟ್ಟಿನಲ್ಲಿ ಡಿ.ಕೆ. ಬ್ರದರ್ಸ್ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ ಸರಾಗವಾಗಿ ಆಗುತ್ತಾ ಅಥವಾ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸು ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದೇನು ಕೆಲವು ದಿನಗಳಲ್ಲಿ ಎಲ್ಲದಕ್ಕೂ ಕೂಡ ಅಂತಿಮವಾದಂತಹ ಉತ್ತರ ಸಿಗುವಂತ ಸಾಧ್ಯತೆಗಳು ಇದಾವೆ. ದಿವಿತ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ದೆಹಲಿಯಲ್ಲಿ ಡಿ.ಕೆ. ಶಿವಕುಮಾರ್ ನಾನೇನು ಗಾಳಿ ಕುಡಿಯಕ್ ಬಂದಿಲ್ಲ ಅಂತಿದ್ದಾರೆ. ಬಹಳ ಕಾನ್ಫಿಡೆನ್ಸ್ ಅಲ್ಲಿ ಏನೋ ಸಾಧಿಸಿರೋ ಕಲೆಯಲ್ಲಿ ಮಾತನಾಡ್ತಿದಾರಪ್ಪ. ಏನೋ ಅದೊಂದು ಡೈಲಾಗ್ ಇದೆಯಲ್ಲ, ಮುಖದಲ್ಲಿ ಏನೋ ಸಾಧಿಸಿರುವಂತಹ ಕಲೆ, ಆ ಕಲೆ ಕಾಣ್ತಾ ಇದೆ.